ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಜಯನಗರ ಜಿಲ್ಲಾ ಉಸ್ತುವಾರಿಗೆ ಸಚಿವ ಜಮೀರ್ ನಖಾರ. ಸಚಿವ ಜಮೀರ್ ವಿರುದ್ಧ ವಿಜಯನಗರದ ಜಿಲ್ಲೆಯ ಜನರು ಬಹಳ ಸಿಟ್ಟಾಗಿದ್ದಾರೆ. ವಿಜಯನಗರಕ್ಕೆ ಜಮೀರ್ ಅವರು ಬಂದ್ರೆ ವಾಪಸ್ ಕಳಿಸ್ತೀವಿ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ವಿಜಯನಗರ ಜಿಲ್ಲೆಯ ಜನರು ಆಕ್ರೋಶಗೊಂಡಿದ್ದಾರೆ. ವಿಜಯನಗರಕ್ಕೆ ಏನಾದ್ರೂ ಜಮೀರ್ ಅವರು ಬಂದ್ರೆ ವಾಪಸ್ ಕಳಿಸ್ತೀವಿ. ಹಿರಿಯರ ತ್ಯಾಗ ಬಲಿದಾನದ ಪ್ರತೀಕವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣಕ್ಕೆ ಜಮೀರ್ ಅವರು ನಿರಾಕರಿಸಿದ್ದಾರೆ. ಜಮೀರ್ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಮಾಡಿದಂತಹ ಅಪಮಾನ ಇದು. ಜಮೀರ್ ಅವರ ವಿರುದ್ಧ ವಿಜಯನಗರ ಜಿಲ್ಲೆಯ ಜನರು ಬಹಳ ಸಿಟ್ಟಾಗಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಏನಕ್ಕೆ ಬರ್ತೀರಿ ನೀವು ಹಾಗಾದ್ರೆ? ಮತ್ತೆ ಇನ್ನೊಂದ್ಸಲ ಏನಾದ್ರೂ ನೀವು ಈ ಕಡೆ ಬಂದ್ರೆ ನಾವು ವಾಪಸ್ ಕಳಿಸ್ತೀವಿ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಹಿರಿಯರ ತ್ಯಾಗ ಬಲಿದಾನದಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಅಂತ ಧ್ವಜಾರೋಹಣಕ್ಕೆ ನೀವು ಬರಲಿಲ್ಲ, ಅದನ್ನ ನಿರಾಕರಿಸ್ತೀರಿ ಅಂತ ಅಂದ್ರೆ ಮತ್ತೇನಕ್ಕೆ ಬರ್ತೀರಿ ಅಂತೇಳಿ ವಿಜಯನಗರ ಜಿಲ್ಲೆಯ ಜನರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನೀವು ಕೇಳಿರೋ ಪ್ರಶ್ನೆಗೆ ಜಮೀರ್ ಅಹಮದ್ ಅವರಲ್ಲಿ ನಾನು ಧ್ವಜಾರೋಹಣಕ್ಕೆ ಬರಂಗಿಲ್ಲ ಅಂತ ಹೇಳ ಅನ್ನೋದು ಒಬ್ಬ ಭಾರತೀಯವಾಗಿ ಆ ಮಾತುಗಳು ಆಡಬಾರ್ದಾಗಿತ್ತು. ಪ್ರಜಾಪ್ರತಿನಿಧಿಯಾಗಿ ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗಿದ್ದು ಎಲ್ಲರೂ ಕಾನ್ಸ್ಟಿಟ್ಯೂಷನ್ ಒಳಗೆ ಬರ್ತೀವಿ ನಾವು. ಅದು ಯಾರನ್ನ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಆಗಿರ್ಬೋದು, CM ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು. ದೇಶದ ಕೆಲ್ಸದ ಸೇವೆಗೋಸ್ಕರ ಬಂದವರು ಫಸ್ಟ್ ದೇಶದ ಸೇವೆ ಮಾಡ್ಬೇಕು. ಅದು ಬಿಟ್ಟು ನಾನು ಬೇರೆ ಕೆಲಸ ಐತಿ, ನಾನು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅನ್ನೋದು ಕರೆಕ್ಟ್ ಅಲ್ಲ. ಆಸ್ ಎ ನಾರ್ಮಲ್ ಸಿಟಿಸನ್ ಆಗಲಿ, ಸಿಟಿಸನ್ ಆಫ್ ದಿಸ್ ಕಂಟ್ರಿ, ನಮ್ಮ ಫಸ್ಟ್ ಪ್ರಯಾರಿಟಿ ಅನ್ನೋದು ಏನಿರ್ತೈತಿ? ದೇಶಭಕ್ತಿ ಇರುತ್ತೆ, ದೇಶಕ್ಕೆ ನಾವು ಸಲ್ಲಿಸಬೇಕಾಗಿದ್ದ ಗೌರವ ಇರುತ್ತೆ. ಆ ಗೌರವನೇ ತಿರಸ್ಕಾರ ಮಾಡ್ತೀನಿ ಅಂದವರು ಎಷ್ಟುವರೆಗೆ ಕರೆಕ್ಟ್ ಅವ್ರು ಮಾಡಿರೋದು ಜನಗಳೇ ಅರ್ಥ ಮಾಡ್ಕೋಬೇಕಿದ್ದು ನಿನ್ನ ಫರ್ದರ್ ಆಗಿ. ಪ್ಲಸ್ ವಿಜಯನಗರ ಜಿಲ್ಲೆಯಲ್ಲ ಅವ್ರಿಗೇನು ಹೊಸದೇನಲ್ಲ, ಹೊಸದಾಗಿ ಏನು ಕೊಟ್ಟಿಲ್ಲ. ಅವ್ರಿಗೆ ಆಲ್ರೆಡಿ 3 ವರ್ಷ ಜಿಲ್ಲಾ ಇನ್ಚಾರ್ಜ್ ಆಗಿ ಮಾಡಿದ್ದಾರೆ. ಇಲ್ಲಿದೆಲ್ಲ ಗೊತ್ತಿದೆ. ಮತ್ತೆ ಇದೆಲ್ಲ ತಗೊಂಡಾಗ ಅವ್ರನ್ನ ಒಪ್ಕೊಂಡು ಅಟ್ಲೀಸ್ಟ್ ಇದು ಧ್ವಜಾರೋಹಣ ಮುಗಿಸ್ಕೊಂಡು ನೆಕ್ಸ್ಟ್ ಫರ್ದರ್ ಏನೇನು ತಗೋಬೋದಿತ್ತು ಅವ್ರ ಆಕ್ಷನ್. ಮತ್ತೆ ಮಿನಿಸ್ಟರ್ ಬೇಕು, ಸರ್ಕಾರದಾಗ ಎಲ್ಲ ಅನುಭವಿಸ್ಬೇಕು, ಪಬ್ಲಿಕ್ ಮನಿಯೊಳಗೆ ನಾವೆಲ್ಲ ಮಾಡ್ಬೇಕಂದವರು ಮತ್ತೆ ಈ ತರ ದೇಶದ ಧ್ವಜಾರೋಹಣ ಅವರು ನಿರಾಕರಣೆ ಮಾಡೋದು ತುಂಬಾ ಖೇದಕರ ಸಂಗತಿ. ಸೊ ಧ್ವಜಾರೋಹಣ ಇದೊಂದು ರಾಷ್ಟ್ರಾಭಿಮಾನದ ಸಂಕೇತ, ಸ್ವಾಭಿಮಾನ ಕೂಡ ಹೌದು. ಇದೊಂದು ಪುಣ್ಯದ ಕೆಲಸ ಆಗಿತ್ತು. ಅದನ್ನ ಅವ್ರ ವ್ಯಕ್ತಿಗಳ ಭಿನ್ನಾಭಿಪ್ರಾಯ 100 ಇರ್ಬೋದು, ಬಟ್ ಈ ಕಾರ್ಯದಲ್ಲಿ ಅವ್ರು ಸಕ್ರಿಯವಾಗಿ ಭಾಗವಹಿಸಬೇಕಿತ್ತು. ಅದು ದುರದೃಷ್ಟಕರ, ಅವ್ರು ಭಾಗವಹಿಸಿಲ್ಲ. ಇದನ್ನ ಖಂಡಿತವಾಗಿ ನಾವು ಖಂಡಿಸ್ತೀವಿ. ಮುಂದೆ ಧ್ವಜಾರೋಹಣ ಅವರು ನಿರಾಕರಣೆ ಮಾಡೋದು ತುಂಬಾ ಖೇದಕರ ಸಂಗತಿ. ಸೊ ಧ್ವಜಾರೋಹಣ ಇದೊಂದು ರಾಷ್ಟ್ರಾಭಿಮಾನದ ಸಂಕೇತ, ಸ್ವಾಭಿಮಾನ ಕೂಡ ಹೌದು. ಇದೊಂದು ಪುಣ್ಯದ ಕೆಲಸ ಆಗಿತ್ತು. ಅದನ್ನ ಅವ್ರ ವ್ಯಕ್ತಿಗಳ ಭಿನ್ನಾಭಿಪ್ರಾಯ 100 ಇರ್ಬೋದು, ಬಟ್ ಈ ಕಾರ್ಯದಲ್ಲಿ ಅವ್ರು ಜಮೀರ್ ಅಹಮದ್ ಅವರು ಈ ರೀತಿಯಾಗಿ ಮಾಡಬಾರ್ದಿತ್ತು. ಮುಂಚಿತವಾಗಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇರಬೇಕಾದ್ರೆ, ಮುಖ್ಯಮಂತ್ರಿಗಳಾಗಿರ್ಬೇಕಾದ್ರೆ 3 ವರ್ಷ ಉಸ್ತುವಾರಿಯನ್ನು ತಗೊಂಡಿದ್ರು. ಮತ್ತೆ ಪದೇ ಪದೇ ನನಗೆ ಸಚಿವ ಸ್ಥಾನ ಬೇಕು ಅಂತೇಳಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಮತ್ತೆ ಸಚಿವ ಸ್ಥಾನ ಗಿಟ್ಟಿಸ್ಕೊಂಡು ಮಂತ್ರಿಗಳು ಆದಮೇಲೆ ಉಸ್ತುವಾರಿ ಆಗಿ ನೇಮಕ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಗೆ. ನಮ್ಮ ವಿಜಯನಗರ ಜಿಲ್ಲೆಯ ಜನರು ಇವತ್ತು ದುರದೃಷ್ಟಕರ ಅಂತ ಹೇಳಕ್ಕೆ ಬಯಸ್ತೀವಿ. ಯಾಕಂದರೆ ಅವರು ನಿಮ್ಮ ಮಾಧ್ಯಮ ಮೂಲಕ ನಾವು ಅವರು ಬರೆದಿರ್ತಕ್ಕ